ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಪೊಲೀಸ್ ಇನ್ಫಾರ್ಮರ್ಸ್ ಹೆಸರಲ್ಲಿ ನುಗ್ಗಿ ಕ್ರೌರ್ಯವನ್ನ ಮೆರೆದಿದ್ದಾರೆ. ಗಂಡ ಮಕ್ಕಳನ್ನ ಕಟ್ಟಿ ಹಾಕಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಮೊಬೈಲ್ಗಳನ್ನ ದೋಚಿದ್ದಾರೆ ಕಿರಾತಕರು. ಮೂವರು ಲಾಕ್ ಆಗಿದ್ದಾರೆ. ಇಬ್ಬರಿಗಾಗಿ ಹಾಕಿ ಶೋಧ ನಡೆಸ್ತಾ ಇದೆ. ಕೋಲ್ಕತ್ತಾ ಮೂಲದ ಮಹಿಳೆ ಮೇಲೆ ಬೆಂಗಳೂರಿನಲ್ಲಿ ಗ್ಯಾಂಗ್ ರೇಪ್ ಆಗಿರುವಂತದ್ದು. ಪೊಲೀಸ್ ಇನ್ಫಾರ್ಮೇಶನ್ ತಗೊಳಕ್ ಬಂದಿದ್ದೀವಿ, ಪೊಲೀಸ್ ಇನ್ಫಾರ್ಮರ್ಸ್ ನಾವು ಅಂತ ಹೇಳಿ ಸುಳ್ಳು ಹೇಳಿ ಮನೆಗೆ ನುಗ್ಗಿದ್ದಾರೆ. ಗಂಡ ಮಕ್ಕಳನ್ನ ಕಟ್ಟಿ ಹಾಕಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಮೊಬೈಲ್ಗಳನ್ನ ಕಿತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಮೊಬೈಲ್ಗಳನ್ನ ಕಿತ್ಕೊಂಡು ಗಂಡ ಮಕ್ಕಳನ್ನ ಕಟ್ಟಿ ಹಾಕಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಮೂವರನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಇನ್ನು ಇಬ್ಬರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಅಂದ್ರೆ ಒಂದು ವಿಚಾರ ಇಲ್ಲಿ ಅರ್ಥ ಆಗ್ತಾ ಇಲ್ಲ, ಮನೆಯಲ್ಲಿದ್ರೂ ಕೂಡ ಹೆಣ್ಮಕ್ಳು ಸೇಫ್ ಇಲ್ಲ ಅಂತಂದ್ರೆ ಇನ್ನು ಎಂತಹ ಒಂದು ಟೈಮ್ ಬಂದ್ಬಿಟ್ಟಿದೆ, ಎಂತಹ ಕಾಲ ಬಂದ್ಬಿಟ್ಟಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಮನೆಯಲ್ಲಿರುವಂತಹ ಹೆಣ್ಮಕ್ಳು ಕೂಡ ಸೇಫ್ ಇಲ್ಲ. ಜನ ಏನ್ ಹೇಳ್ತಾರೆ, ರಾತ್ರಿ ಹೊತ್ತು ಹೆಣ್ಮಕ್ಳು ಓಡಾಡಬಾರ್ದು, ತಡರಾತ್ರಿ ಓಡಾಡಬೇಡಿ, ಹೆಚ್ಚು ಕಡಿಮೆ ಆಗುತ್ತೆ, ಅವಾಗಷ್ಟೇ ಅವರಿಗೆಲ್ಲ ಇದಾಗುತ್ತೆ. ನೀವೆಲ್ಲ ರಾತ್ರಿ ಹೊತ್ತು ಯಾಕೆ ಓಡಾಡ್ತೀರಾ? ಹೆಣ್ಮಕ್ಳು ರಾತ್ರಿ ಹೊತ್ತು ಓಡಾಡಬಾರ್ದು, ಚಿಕ್ಕದಾಗಿ ಬಟ್ಟೆಗಳನ್ನ ಹಾಕಬಾರ್ದು, ಅಂತ ಬಟ್ಟೆ ಹಾಕ್ಬೇಡಿ, ಇಂಥ ಬಟ್ಟೆ ಹಾಕ್ಬೇಡಿ, ಯಾಕೆ ಆ ಥರ ಓಡಾಡ್ತೀರಾ ಅಂತೇಳಿ ಮನೆಗಳಲ್ಲಿ ಹೇಳ್ತಾರೆ. ಅಥವಾ ಜನ ಕೂಡ ಇವಾಗ್ಲೂ ಅದೇ ಮಾತಾಡ್ತಾರೆ. ಬೇರೆಯವ್ರಿಗೆ ಈ ರೀತಿ ಲೆಕ್ಚರ್ ಕೊಡ್ತಾರೆ, ಹೆಣ್ಮಕ್ಳಿಗೆ ಲೆಕ್ಚರ್ ಕೊಡುವಂಥದ್ದು ಇತ್ತೀಚೆಗೆ. ನೀವೆಲ್ಲ ರಾತ್ರಿ ಹೊತ್ತು ಓಡಾಡಬಾರ್ದು, ಚಿಕ್ಕ ಬಟ್ಟೆ ಹಾಕೊಂಡು ಓಡಾಡಬಾರ್ದು, ಅವಾಗಷ್ಟೇ ಇಂತಹ ಕೇಸ್ಗಳು ಜಾಸ್ತಿ ಆಗುತ್ತೆ ಅಂತ. ಆದ್ರೆ ಇವಾಗ ಆಗಿರುವಂತಹ ಒಂದು ಕೇಸ್ ನೋಡ್ತಾ ಇದ್ರೆ ಇದಕ್ಕೇನ್ ಹೇಳ್ತಾರೆ? ಇವಾಗ ಇದಕ್ಕೇನು ಉತ್ತರ ಇದೆ? ಯಾರಿದ ಕಾರಣಯ್ಯ? ಯಾರು ಏನಕ್ಕೋಸ್ಕರ ಮಾಡಿದ್ರು? ಮನೆಯಲ್ಲಿರುವಂತಹ ಒಂದು ಹೆಣ್ಣಿಗೆ ಡೈರೆಕ್ಟ್ ಮನೆಗೆ ನುಗ್ಗಿ ಅವರು ಅತ್ಯಾಚಾರ ಮಾಡ್ತಾರೆ ಅಂತಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಅವ್ರಿಗೆ ಧೈರ್ಯ ಇರಬಹುದು? ಅದರಲ್ಲೂ ಏನು ಪೊಲೀಸರ ಹೆಸರು ಹೇಳ್ಕೊಂಡು ನಾವು ಪೊಲೀಸರು ಅಂತ ಹೇಳಿ ಮನೆಗೆ ನುಗ್ಗಿರ್ತಾರೆ. ಪಾಪ ಅವ್ರು ಯಾರೋ ಗೊತ್ತಿರಲಿಲ್ಲ, ಅವ್ರಿಗೆ ಯಾರೋ ಪೊಲೀಸ್ ಅವರಲ್ವಾ, ಏನೋ ಇನ್ಫಾರ್ಮೇಶನ್ಗೋಸ್ಕರ ಬಂದಿದ್ದಾರೆ ಅಂತ ಹೇಳಿ ಅವರು ಮನೆ ಬಾಕ್ಲಿಗೆ ತೆಗೆದು ಒಳಗ್ ಕರ್ಕೋತಾರಷ್ಟೇ. ಅವಾಗ ಗಂಡ ಮಕ್ಕಳನ್ನ ಕಟ್ಟು ಹಾಕ್ಬಿಟ್ಟು ಮೊಬೈಲ್ಗಳನ್ನ ಕಿತ್ಕೊಂಡು ಸಾಮೂಹಿಕ ಅತ್ಯಾಚಾರ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅದರಲ್ಲಿ ಮೂವರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಇಬ್ರು ಎಸ್ಕೇಪ್ ಆಗಿದ್ದಾರಂತೆ. ಅದರಲ್ಲೂ ಏನು ಅಂತಂದ್ರೆ ಕೋಲ್ಕತ್ತಾ ಮೂಲದ ಮಹಿಳೆ ಇವರು. ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಬೆಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಜಾಗಗಳಿಂದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ ಜನ. ಏನು ಅಂತಂದ್ರೆ ಬೆಂಗಳೂರು ಒಂದ್ ರೀತಿಯಾಗಿ ಸ್ವಲ್ಪ ಸೇಫ್ ಸಿಟಿ ಇರಬಹುದು, ಅಥವಾ ನಾವೇನೋ ಲೈಫ್ ಸೆಟಲ್ ಮಾಡ್ಕೋಬಹುದು. ಹೌದು, ಎಲ್ಲೋ ಒಂದ್ ರೀತಿ ಸೆಕ್ಯೂರಿಟಿ ಇರಬಹುದು, ಬೆಂಗಳೂರಲ್ಲಿ ಸ್ವಲ್ಪ ಸೇಫ್ ಇರಬಹುದು ಅನ್ನೋ ಒಂದು ಕಾರಣಕ್ಕೆ ಬರ್ತಾರೆ. ಆದ್ರೆ ಇಲ್ಲಿ ಬೇರೆ ದೇಶದಿಂದ ಬಂದಿರುವಂತಹ ಅಥವಾ ಬೇರೆ ರಾಜ್ಯದಿಂದ ಬಂದಿರುವಂತಹ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಇನ್ನೇನ್ ಹೇಳ್ಬೇಕು ಇದಕ್ಕೆ? ಬೆಂಗಳೂರಲ್ಲಿ ಕೋಲ್ಕತ್ತಾ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ. ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮೂವರು ಯುವಕರಿಂದ ಮಹಿಳೆ ಮೇಲೆ ಅತ್ಯಾಚಾರ. ಗಂಗೊಂಡನಹಳ್ಳಿಯ ಮನೆಯಲ್ಲಿ ವಾಸವಾಗಿದ್ದಂತಹ ಮಹಿಳೆಯವರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಮೂವರು ಲಾಕ್ ಆಗಿದ್ದಾರೆ. ಇಬ್ಬರಿಗಾಗಿ ಹಾಕಿ ಶೋಧ ನಡೆಸ್ತಾ ಇದ್ದಾರೆ. ಮದ್ಯದ ಮತ್ತಿನಲ್ಲಿ ಯುವಕರಿಂದ ಸಾಮೂಹಿಕ ಅತ್ಯಾಚಾರ. ಸಂತ್ರಸ್ತ ಮಹಿಳೆ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸದ್ಯಕ್ಕೆ ದಾಖಲಾಗಿರುವಂತದ್ದು. ಈಗಾಗಲೇ ಮೂವರು ಲಾಕ್ ಆಗಿದ್ದಾರೆ. ಇಬ್ಬರಿಗಾಗಿ ಪೊಲೀಸರು ಸರ್ಚಿಂಗ್ ಅಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ಕೋಲ್ಕತ್ತಾ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಇದು. ಕೋಲ್ಕತ್ತಾದಿಂದ ಬಂದು ಇಲ್ಲಿ ವಾಸವಿದ್ರು. ಎಲ್ಲಿ ಮಾದನಾಯಕನಹಳ್ಳಿ ಹತ್ರ ಬರುವಂತಹ ಗಂಗೊಂಡನಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಇವರು ವಾಸವಿರ್ತಾರೆ. ಗೊತ್ತಿಲ್ಲ, ಅವ್ರ ಪಾಡಿಗೆ ಅವರು ಸಂಸಾರ ಮಾಡ್ಕೊಂಡು ಆರಾಮಾಗಿದ್ರು. ನಾವು ಪೊಲೀಸವರು ಅಂತ ಹೇಳಿ ಒಬ್ರು ಬರ್ತಾರೆ. ಗ್ಯಾಂಗು, ಒಂದು ಯುವಕರ ಗ್ಯಾಂಗ್ ಬರುತ್ತೆ ಮಧ್ಯದಲ್ಲಿ. ಅಂದ್ರೆ ಅದೇನು ಕುಡಿದು ಸತ್ತಿದ್ರೋ ಏನೋ ಗೊತ್ತಿಲ್ಲ, ಆ ನಶೆಯಲ್ಲಿ ಬಂದಿರ್ತಾರೆ ಇವರು. ಬಂದು ನಾವು ಪೊಲೀಸವರು ಅಂತೇಳಿ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಿ ನಾವೇನೋ ಒಂದು ಮಾಹಿತಿಯನ್ನ ಇನ್ಫಾರ್ಮೇಶನ್ ತಗೊಳಕ್ ಬಂದಿದ್ದೀವಿ ಅಂತ ಹೇಳಿ ಒಳಗೆ ನುಗ್ಗುತ್ತಾರೆ. ನುಗ್ಗಿದ ಸಂದರ್ಭದಲ್ಲಿ ಅಲ್ಲಿರುವಂತಹ ಅವರ ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಇಬ್ರಿಗೂ ಎಲ್ಲರಿಗೂ ಕೂಡ ಕಟ್ ಹಾಕಿ ಅತ್ಯಾಚಾರ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನೋಡಿ ಎಂತಹ ಸಂದರ್ಭ ಬಂದುಬಿಟ್ಟಿದ್ರೆ, ಎಂತಹ ಕಾಲ ಬಂದುಬಿಟ್ಟಿದೆ. ಈಗ ಮನೆಯಲ್ಲಿ ತನ್ನ ಪಾಡಿಗೆ ತಾನಿದ್ದಂತಹ ಮಹಿಳೆ ಆರಾಮಾಗಿ ಅವ್ರ ಗಂಡ ಮಕ್ಕಳ ಜೊತೆ ಆರಾಮಾಗಿದ್ರು ಮನೆಯಲ್ಲಿ. ಅದು ಏನು ಕೋಲ್ಕತ್ತಾದವರು, ಇಲ್ಲಿನವರು ಅಲ್ಲ ಅವರು. ಅವ್ರ ಮೇಲೆ ಏನು ಬೇಕಂತ ಏನಾದ್ರೂ ದ್ವೇಷ ಸಾಧಿಸಿದಾರಾ ಅಥವಾ ಕೇವಲ ಒಂದು ನಶೆಯಲ್ಲಿ ಬಂದು ಈ ತರ ಮಾಡಿದಾರ ಅದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಆದ್ರೂ ಕೂಡ ಇವರಿಗೆ ಅದೇ ಅಂತಂದ್ರೆ ಎಲ್ಲೋ ಒಂದ್ ರೀತಿ ನಮ್ಮ ಕಾನೂನು ಇದ್ರಲ್ಲಿ ಹಿಂದಿದೆ ಅಂತ ಅನ್ಸುತ್ತೆ. ಕಾರಣ ಏನು ಅಂತಂದ್ರೆ ಆರಾಮಾಗಿ ಇವ್ರಿಗೆ ಗೊತ್ತಿರುತ್ತೆ ಏನು ಅರೆಸ್ಟ್ ಆದ್ರೂ ಏನಾಗುತ್ತೆ, ಅಮ್ಮಮ್ಮ ಅಂದ್ರೆ ಒಂದ್ ಸ್ವಲ್ಪ ದಿನ ಜೈಲಲ್ಲಿ ಇರ್ತಾರೆ, ಆಮೇಲೆ ಬೇಲ್ ಸಿಗುತ್ತೆ ಅಷ್ಟೇ. ಅದಕ್ಕೂ ಬಿಟ್ಟು ಇನ್ನೇನು ಅತಿ ಹೆಚ್ಚಾಗಿ ಏನಾಗಲ್ಲ. ಏನು ಎನ್ಕೌಂಟರ್ ಮಾಡ್ತಾರಾ ಅಥವಾ ಏನಾದ್ರೂ ಜೀವಾವಧಿ ಶಿಕ್ಷೆ ಕೊಡ್ತಾರ? ಏನಿದೆ? ಈ ತರ ಎಷ್ಟೋ ಜನ ರೇಪ್ ಮಾಡಿರೋರು ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಇದೆಲ್ಲವೂ ನೋಡಿದಾಗ ಎಲ್ಲೋ ಒಂದ್ ರೀತಿ ನಿಜವಾಗ್ಲೂ ಕೂಡ ಹೆಣ್ಮಕ್ಳು ಎಲ್ಲೂ ಸೇಫ್ ಇಲ್ಲ ಅಂತ ಅನಿಸ್ತಾ ಇದೆ. ಮನೆಯಲ್ಲಿರುವಂತ ಹೆಣ್ಣು ಸೇಫ್ ಇಲ್ಲ ಅಂತಂದ್ರೆ ಇನ್ನು ಯಾವ ಕಾನೂನು ಇದು? ಯಾಕೆ ಬದಲಾವಣೆ ಬರ್ತಾ ಇಲ್ಲ ಇದರಲ್ಲಿ ಅನ್ನೋ ಪ್ರಶ್ನೆ ಮೂಡುತ್ತೆ.
ಕೇವಲ ಹೆಣ್ಮಕ್ಳಿಗಷ್ಟೇ ಇಲ್ಲಿ ಬಂದು ಪುಂಗೋದಲ್ಲ, ನೀವು ಆ ಥರ ಓಡಾಡ್ತೀರಾ, ಹಂಗೆ ಮಾಡ್ತೀರಾ, ಹಿಂಗೆ ಮಾಡ್ತೀರಾ ಅಂತೇಳಿ ಎಲ್ಲ ಹೆಣ್ಮಕ್ಳಿಗೆ ದೂರ್ತಾರೆ. ಆದರೆ ಇಲ್ಲೇನಾಗ್ತಾ ಇದೆ, ಪಾಪ ಯಾರೋ ಅವ್ರು ಕೋಲ್ಕತ್ತಾದಿಂದ ಬಂದು ತನ್ನ ಪಾಡಿಗೆ ತಾನು ಮನೆಯಲ್ಲಿದ್ದಂಥ ಹೆಣ್ಣು ಗಂಡ ಮಕ್ಳ ಜೊತೆ ಆರಾಮಾಗಿದ್ರು, ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬಂದಿದ್ದಾರೆ, ಇಲ್ಲೇನೋ ಸೆಟ್ಲ್ ಆಗಬೇಕು, ಬಹುಶಃ ಇಲ್ಲಿ ಬೆಂಗಳೂರು ಸಿಲಿಕಾನ್ ಸಿಟಿ ಸ್ವಲ್ಪ ಸೇಫ್ ಇರ್ಬೋದು ಅಥವಾ ಇಲ್ಲೇನೋ ಸೆಟ್ಲ್ ಆಗ್ಬೋದು ಅಂತ ಹೇಳಿ ಬಂದಿರ್ತಾರೆ ಅಷ್ಟೇ. ಪಶ್ಚಿಮ ಬಂಗಾಳ ಮೂಲದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣ, ಮಾದನಾಯಕನಹಳ್ಳಿ ಪೊಲೀಸರಿಂದ 3 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಕಾರ್ತಿಕ್, ಗ್ಲೆನ್, ಸಿಯೋಗ್ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ತಲೆಮರೆಸಿಕೊಂಡಿರುವ ಮತ್ತಿಬ್ಬರು ಆರೋಪಿಗಳಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಪಶ್ಚಿಮ ಬಂಗಾಳ ಮೂಲದ ಮಹಿಳೆಯವರು ಇವರ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಸದ್ಯಕ್ಕೆ ಈಗಾಗಲೇ 3 ಪೊಲೀಸರು ಬಂಧಿಸಿದ್ದಾರೆ. ಇನ್ನೂ 2 ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಟೋಟಲ್ 5 ಜನ ಬಂದಿದ್ರು ಅಲ್ಲಿ. ಕಾರ್ತಿಕ್, ಗ್ಲೆನ್, ಸಿಯೋಗ್ 3 ಜನರನ್ನ ಈಗಾಗಲೇ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನ 2 ಎಸ್ಕೇಪ್ ಆಗಿದ್ದಾರೆ, ಓಡೋಗಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಸರ್ಚಿಂಗ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇವ್ರಿಗೆ ಎಷ್ಟು ಧೈರ್ಯ ಬಂತು, ಏನಕ್ಕೆ ಈ ತರ ಮಾಡಿದ್ರು, ಬೇಕಂತ ಮಾಡಿದ್ರ ಅಥವಾ ನಶೆಯಲ್ಲಿ ಬಂದ್ ಮಾಡಿದ್ರ, ಎಲ್ಲವೂ ಗೊತ್ತಾಗುತ್ತೆ. ಬೆಂಗಳೂರಿನ ಸಿಟಿಯಲ್ಲಿ ಈ ರೀತಿ ಆಗ್ತಾ ಇದೆ. ಯಾವುದೋ ಮೂಲೆ, ಯಾವುದೋ ಒಂದು ಹಳ್ಳಿಯಲ್ಲೆಲ್ಲ ಇದೆಲ್ಲ ಆಗಿರೋದು, ಸೆಂಟ್ರಲ್ ಸಿಟಿಯಲ್ಲೇ ಆಗಿರೋದು, ಇನ್ನೆಲ್ಲೂ ಅಲ್ಲ, ಸಿಲಿಕಾನ್ ಸಿಟಿಯಲ್ಲೇ ಆಗಿರೋದು. ಪಶ್ಚಿಮ ಬಂಗಾಳ ಮೂಲದ ಮಹಿಳೆಯವರು ಸಾಮೂಹಿಕ ಅತ್ಯಾಚಾರ ಆಗಿದೆ. ಸದ್ಯಕ್ಕೆ 2 ಎಸ್ಕೇಪ್ ಆಗಿದ್ದಾರಲ್ಲ, ಅವರ ಸರ್ಚಿಂಗ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದೇನೇ ಇರಲಿ, ಇಂಥವ್ರಿಗೆ ತಕ್ಕ ಶಿಕ್ಷೆ ಆಗಿಲ್ಲ ಅಂತಂದ್ರೆ ಬಹುಶಃ ನಮ್ಮ ಸಮಾಜ ಯಾವತ್ತೂ ಕೂಡ ಬದಲಾಗಕ್ಕೆ ಸಾಧ್ಯನೇ ಇಲ್ಲ.